ಇನ್ನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಈಗ ಕರೆ ಬಂದಿದೆ ಸಭಾಪತಿ ಬಸವರಾಜ ಹೊರಟ್ಟಿಯವರಿಗೆ. ಈಗ ನೂತನ ಸಭಾಪತಿಯ ಆಯ್ಕೆ ಮಾಡಬೇಕು. ಈಗಾಗಲೇ ಹೆಸರು ಕೂಡ ಫೈನಲ್ ಆಗಿದೆ. ಸೊ ಹಾಗಾಗಿ ಬಸವರಾಜ ಹೊರಟ್ಟಿಯವರು ಆ ಸ್ಥಾನವನ್ನು ತೆರವುಗೊಳಿಸಬೇಕಾಗುತ್ತೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಕರೆ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ದಯವಿಟ್ಟು ನೀವು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿ ಸಿಎಂ ಕರೆ ಮಾಡಿ ತಿಳಿಸಿದ್ರು. ಸಭಾಪತಿ ಬಸವರಾಜ ಹೊರಟ್ಟಿಗೆ ಕರೆ ಮಾಡಿ ಮಾತಾಡಿದ್ರು. ಇನ್ನು ಇತಿಹಾಸದಲ್ಲೇ ಈ ರೀತಿ ಆಗಿರಲಿಲ್ಲ, ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ನಮ್ಮ ಜೊತೆಗೆ ಮಾತನಾಡ್ತಾ ಟೀಮ್ ನೇಮ್ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಇದು ಕಲುಷಿತ ರಾಜಕಾರಣ. ಪಕ್ಷದ ಲೆಟರ್ ಹೆಡ್ನಲ್ಲಿ ಯಾವತ್ತೂ ಕೂಡ ಈ ರೀತಿ ಆಯ್ಕೆ ಆಗಿರಲಿಲ್ಲ. ಯಾಕಂದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಜವಾಬ್ದಾರಿ ಇರುವಂತಹ ಒಂದು ಸ್ಥಾನಗಳಿವೆಲ್ಲವೂ ಕೂಡ. ಹಿಂಗೆ ಯಾವುದೋ ಒಂದು ಪಕ್ಷದ ಲೆಟರ್ ಹೆಡ್ನಲ್ಲಿ ಹಿಂಗೆ ಬದಲಾಗಿದೆ, ಇವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಅನಿಲ್ ಮಾತನಾಡಿಸಿದ್ದಾರೆ ಹೊರಟ್ಟಿಯವರನ್ನ. ನೂತನ ಸಚಿವರ ಜೊತೆಗೆ ವಿಧಾನ ಪರಿಷತ್ನ ಸಭಾಪತಿಗಳ ಒಂದು ಹೆಸರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಘೋಷಣೆ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಜೊತೆ ಮಾತನಾಡೋದಕ್ಕೆ ಈಗ ಬಸವರಾಜ ಹೊರಟ್ಟಿದ್ರು ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ತಾವು ಕೂಡ ಗಮನಿಸಿದ್ರೆ ನಿನ್ನೆ ಆದಂತಹ ಬೆಳವಣಿಗೆ, ಅಂದರೆ ನೂತನ ಸಚಿವರ ಪಟ್ಟಿಯಲ್ಲೇ ಈಗ ಸಭಾಪತಿಗಳ ಹೆಸರು ಕೂಡ ಅದ್ರಲ್ಲಿ ಬಂದಿದೆ. ಸೊ ಇದನ್ನು ಯಾವ ರೀತಿ ಸ್ವೀಕರಿಸ್ತೀರಾ, ಏನು ಹೇಳ್ತೀರಿ ಅಂತ? ಒಂದು ಹೇಳ್ತೀನಿ, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ಗೆ ಸಭಾಪತಿಗೆ ಆರಿಸುವಂಥ ಅಧಿಕಾರ ಸದನಕ್ಕೈತಿ. ಯಾವುದೇ ಒಂದು ಹೈಕಮಾಂಡಲ್ಲಿ ಯಾವುದೋ ಒಂದು ಪಕ್ಷಕ್ಕಾಗಿ ಇರೋಂಗಿಲ್ಲ. ಅವ್ರ ಹೆಸರು ಯಾವ ರೀತಿಯಿಂದ ಮಾಡ್ಯಾರೋ ನನಗೆ ಅರ್ಥ ಆಗೋದು. ಇದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನು ನೋಡೋದು. ಹಿಂಗೆ ಅವ್ರಿಗೆ ಸಭಾಪತಿಗೆ ಮತ್ತು ಸ್ಪೀಕರ್ಗೆ ಹೇಳುವಂಥದ್ದು ಅಧಿಕಾರ ಇರೋದಿಲ್ಲ. ಅದು ಅಧಿಕಾರ ಇರೋದು ಸದನಕ್ಕೆ ಮಾತ್ರ. ಅಸೆಂಬ್ಲಿಯಲ್ಲಿ ಸ್ಪೀಕರು, ವಿಧಾನ ಪರಿಷತ್ನಲ್ಲಿ ಸಭಾಪತಿ. ಅದು ಹೆಂಗೆ ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಅದು ಹೇಳಿದ್ದು ಸರಿಯಾದದಲ್ಲ. ಮತ್ತು ಅದು ಡೆಮಾಕ್ರಸಿ ಒಳಗೆ ಅದು ಯಾವುದು ಇಟ್ಸ್ ನಾಟ್ ಗುಡ್ ಟೇಸ್ಟ್ ಅಂತ ಹೇಳಿ ನಾನು ಅನಿಸ್ತೇನೆ. ಒಂದು ಪಕ್ಷದ ಲೆಟರ್ ಹೆಡ್ನಲ್ಲಿ ಸಭಾಪತಿಗಳು ಸಭಾಧ್ಯಕ್ಷರ ಒಂದು ಸ್ಥಾನವನ್ನು ಆ ರೀತಿ ಉಲ್ಲೇಖ ಮಾಡಿರುವಂಥದ್ದು ತಾವು ಯಾವ ರೀತಿ ಸ್ವೀಕರಿಸ್ತೀರಿ ಅಂತ? ಅದನ್ನು ನಮಗೆ ಸ್ವೀಕರಿಸೋ ಪ್ರಶ್ನೆ ಬರೋಂಗಿಲ್ಲ ಅದು. ಯಾಕಂದ್ರೆ ಅವ್ರು ಹೇಳ್ಯಾರದ ಈಗ ನಮ್ಮ ಮೇಲೆ ನಮ್ಮನ್ನು ಕೆಳಗಿಳಿಸ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಸದನದಲ್ಲಿ 10 ಜನ ನೋಟಿಸ್ ಕೊಡಬೇಕು. 14 ದಿವಸ ಅಡ್ವಾನ್ಸ್ ಆಗಿ ನೋಟಿಸ್ ಕೊಟ್ಟು ಚರ್ಚೆ ಆಗಬೇಕು. ಅಲ್ಲಿ ಬಹುಮತದಿಂದ ಏನು ನಿರ್ಣಯ ಆಕೈತೆ ಅಲ್ಲಿ ಮಾಡಬೇಕಾಗ್ತದು. ಅದು ಸದನದ ಒಟ್ಟಾಭಿಪ್ರಾಯ ಮತ್ತು ಸದನ ಇದ್ದ ಸುಪ್ರೀಂ. ಅವ್ರು ಹೇಳಿದ್ದಕ್ಕೆ ನಮಗೆ ಏನು ಸಂಬಂಧ ಇಲ್ಲ, ನನಗಂತೂ ಏನು ಸಂಬಂಧ ಇಲ್ಲ. ಅವರು 1000 ಹೇಳ್ತಾರೆ, ನಮ್ಮ ತೊಗೊಂಡದು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಮಗೆ ಬರೋದಂದ್ರೆ ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂತೇಳಿ ಕೇಳಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಜಸ್ಟ್ ನನಗೆ ಒಂದು ಅರ್ಧ ತಾಸಿಂದ ಫೋನ್ ಮಾಡಿದರು, ನೀವು ಸ್ವಲ್ಪ ರಾಜೀನಾಮೆ ಕೊಡಿ, ನಮಗೆಲ್ಲ ಎಂಬ್ರೇಸ್ಮೆಂಟ್ ಆಗತೈತಿ, ಮ್ಯಾಗಿಂದ ನಮಗೆಲ್ಲ ಹೆಸರು ಕಳಿಸ್ಯಾರ ತಂದರು. ಆಯಿತು, ನಾನು ವಿರೋಧ ಪಕ್ಷ ನಾಯಕರ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಿ ಟಿ ರವಿ ಅವರು, ಆಮೇಲೆ ರವಿಕುಮಾರ್ ಎಲ್ಲರೂ ಕೂಡ ನಾವು ಚರ್ಚೆ ಮಾಡೀವಿ. ಇನ್ನೊಮ್ಮೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ತಿಳಿಸ್ತೀವಿ. ಅದು ಬಂದದ್ದು ನಮಗೆ ಸಂಬಂಧ ಇದ್ದದಷ್ಟು ನಾನು ಹೇಳ್ತೀನಿ. ಮತ್ತು ಅವರು ಹೆಸರನ್ನು ಯೂಸಲಿ ಸಾಮಾನ್ಯ ಇಲ್ಲಿವರೆಗೆ ನನ್ನ ಜ್ಞಾನದ ಪ್ರಕಾರ 46 ವರ್ಷ ಇದರಲ್ಲಿ ಇಂಥವು ಮಾಡೋದಿಲ್ಲ. ಸಭಾಪತಿ ಹೆಸರು, ಸಭಾಧ್ಯಕ್ಷರ ಹೆಸರನ್ನು ಕಳಿಸುವಂಥದ್ದು ಯಾವುದಿಲ್ಲ. ಸದನ ಸುಪ್ರೀಂ. ಸದನವನ್ನು ಅವರು ಹೈಜಾಕ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ನಂದು ಅನ್ನಿಸ್ತದೆ ಇಷ್ಟ. ಈಗ ಖುದ್ದು ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಹೌದು, ಈಗ ಹೇಳಿದ ಅರ್ಧ ತಾಸು ಮುಂದೆ ಕೇಳಿದರು. ಅದೇ ಚರ್ಚೆ ಮಾಡ್ತೀನಿ. ನಾವು ನಮ್ಮ ಲೀಡರ್ ಕೂಡ ಚರ್ಚೆ ಮಾಡಬೇಕು. ರಾಜೀನಾಮೆ ಕೊಡ್ಬೇಕಾದ್ರೆ ಯಾಕೆ ಕೊಡಬೇಕು ಅನ್ನೋದು ಬೇಕು. ನಮಗೇನಿನ್ನೂ ಇದು ಬಂದಿಲ್ಲ. ಮುಖ್ಯಮಂತ್ರಿ ಹೇಳ್ಯಾರ, ಅವರು ಮುಖ್ಯಮಂತ್ರಿಗಳು ಅವರು ಹೇಳಿದ್ರೆ ಅದನ್ನು ಗಣನೆ ತೆಗೆದುಕೊಳ್ಬೇಕಾಗ್ತದೆ. ಗಣನೆ ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ನಾಯಕರುಗಳನ್ನೇ ನಾನು ಚರ್ಚೆ ಮಾಡಬೇಕು. ಅದಕ್ಕೆ ಅಶೋಕ್ ಅವ್ರು ಕೂಡ ಮತ್ತೆ ಮಾತಾಡ್ತೀವಿ. ಇಲ್ಲ ಅಶೋಕ್, ನಾನು ದಿಲ್ಲಿಗೆ ಹೋಗಿ ಬರ್ತೀನಿ, ಅಲ್ಲಿ ಮಾತಾಡ್ಕೊಂಡು ಬರ್ತೀನಿ, ಬಂದ ನಂತರ ನಾಳೆ ತೀರ್ಮಾನ ಮಾಡೋಣ ಅಂತ ಹೇಳಿದರು. ಆಯ್ತು ಅಂತ ಹೇಳಿದೆ. ಸರ್, ಈಗ ಅಂದರೆ ತಾವು BJP ನಾಯಕರ ಜೊತೆ ಚರ್ಚೆ ಮಾಡಿ ತದನಂತರ ರಾಜೀನಾಮೆ ಕೊಡುವಂಥ ಆಲೋಚನೆ ಮಾಡ್ತೀರಿ ಹಾಗಿದ್ರೆ? ಅಂತ ತೀರ್ಮಾನ ಮಾಡ್ತೀವಿ ಏನು ಮಾಡ್ಬೇಕಂತೇಳಿ. ಇಷ್ಟು ಕೂಡ ಬಸವರಾಜ ಹೊರಟ್ಟಿಯವರ ನೇರವಾದ ಮಾತು. ಸದ್ಯದ ರಾಜಕೀಯ ಬೆಳವಣಿಗೆ ಮತ್ತು ಕಾಂಗ್ರೆಸ್ನ ಲೆಟರ್ ಹೆಡ್ನಲ್ಲೇ ಈಗ ಸಭಾಪತಿಗಳು ಸಭಾಧ್ಯಕ್ಷರ ಒಂದು ಹೆಸರನ್ನು ಅದರಲ್ಲಿ ಉಲ್ಲೇಖ ಮಾಡಿ ಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು ತೀವ್ರ ಬೇಸರ ತರಿಸಿದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.
ಇನ್ನು ನೆನೆ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಕ್ಕಿಲ್ವೋ ಅವರೆಲ್ಲರೂ ಕೂಡ ಮುನಿಸ್ಕೊಂಡಿರುವಂಥದ್ದು, ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಇದೆಲ್ಲವೂ ಕೂಡ ನಡೆದೇ ಇದೆ. ಈಗ HK ಪಾಟೀಲ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಗದಗ ಬೆಟಗೇರಿ ನಗರಸಭೆ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆಗೆ ಮುಂದಾಗಿದ್ದಾರೆ. ಸುಮಾರು 22 ಕಾಂಗ್ರೆಸ್ ಸದಸ್ಯರು ಈಗ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಗದಗ ಬೆಟಗೇರಿ ನಗರಸಭೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತಹ ಸದಸ್ಯರು ರಾಜೀನಾಮೆ ಸಲ್ಲಿಸಿ ಹೈಕಮಾಂಡ್ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. HK ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಆದರೆ ಅವರಿಗೆ ತುಂಬ ಹಿರಿಯರು, ಅವರಿಗೆ ಈ ಬಾರಿಯೂ ಕೂಡ ಸಚಿವ ಸ್ಥಾನವನ್ನು ನೀಡಿಲ್ಲ, ಕೈ ತಪ್ಪಿರುವಂಥದ್ದು ನಮಗೆಲ್ಲರಿಗೂ ಕೂಡ ಬೇಸರ ತರಿಸಿದೆ ಅನ್ನೋ ಕಾರಣವನ್ನು ನೀಡಿ ಸುಮಾರು 22 ಜನ ಈಗ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. HK ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಒಂದನೇ ಒಂದು ಇದರೊಳಗೆ ನಮ್ಮ ಸಾಹೇಬರಿಗೆ ಸಿಗಬೇಕಾಗಿತ್ತು. ನಾವು ಏನೋ ಕೊಡ್ತಾರೆ ಎರಡನೇ ಒಂದು ಕ್ಯಾಬಿನೆಟ್ನೊಳಗೆ ಅವ್ರಿಗೆ ಸ್ಥಾನಮಾನ ಸಿಗ್ಬೋದು ಅಂತ ಭರವಸೆ ಇಟ್ಕೊಂಡು ನಾವು ಸಮಾಧಾನದಿಂದ ಇದ್ವಿ. ಅವರು ನಿನ್ನೆ ಆದಂಥ ಕ್ಯಾಬಿನೆಟ್ನೊಳಗೂ ನಮ್ಮ HK ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನಾವು ಭಾಳ ಮನನೊಂದು ನಾವು ಇವತ್ತು ನಮ್ಮ ಒಂದು ನಗರಸಭಾ ಸದಸ್ಯರ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡೋಕೆ ನಾವು ನಿರ್ಧಾರ ಮಾಡಿ ಇವತ್ತು ನಾವು ರಾಜೀನಾಮೆಯನ್ನು ಕೊಟ್ಟಿದ್ದೀವಿ.